ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ನ್ಯಾಷನಲ್ ಪಂಚಾಯತ್ ರಾಜ್ ಡೇ. ಸರಿಯಾದ ಉತ್ತರ ಏಪ್ರಿಲ್ 24. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸ್ತೀವಿ ಕೇಳಿದ್ರೆ, 24 ಏಪ್ರಿಲ್ 1993ರಲ್ಲಿ ಸಂವಿಧಾನದ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಿಸ್ಟಮ್ ಭಾರತದಲ್ಲಿ ಜಾರಿಯಾಗುತ್ತೆ. ಸೊ ಈ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸ್ತೀವಿ. ಸೊ ಇದನ್ನು ಆಚರಣೆ ಮಾಡೋದು ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದನ್ನು ಆಚರಣೆ ಮಾಡುತ್ತೆ ಪ್ರತಿ ವರ್ಷ ಏಪ್ರಿಲ್ 24ರಂದು. ಆ್ಯಕ್ಚುಲಿ ಮೊದಲ ಬಾರಿಗೆ 2010ರಲ್ಲಿ ಮೊದಲ ಬಾರಿಗೆ ಈ ದಿನಾಚರಣೆ ಆಚರಿಸಲಾಯಿತು. ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು 2010 ಏಪ್ರಿಲ್ 24ರಂದು. ಫಸ್ಟ್ ಟೈಮ್ ಭಾರತದ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಯಿತು. ಆಗ ಪ್ರಧಾನಮಂತ್ರಿಗಳಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್. ನೋಡಿ, ಪ್ರಶ್ನೆಗಳು ಈ ರೀತಿ ಕೂಡ ಕೇಳ್ಬೋದು. ಯಾರು ಪ್ರಧಾನಮಂತ್ರಿ ಆಗಿದ್ದಾಗ ಭಾರತದಲ್ಲಿ ಮೊದಲಿಗೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಯಿತು ಕೇಳ್ಬೋದು, ಅಥವಾ ಇಸ್ವಿ ಕೇಳ್ಬೋದು. ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲಿಗೆ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಯಿತು ಕೇಳ್ಬೋದು. ಸೊ ಮತ್ತು ಡೇಟನ್ನು ತುಂಬ ಸರಿ ಕೇಳಿದ್ದಾರೆ. ಯಾವ ದಿನ ಭಾರತೀಯ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತೆ ಕೇಳಿದ್ದಾರೆ. ಸೊ ಏಪ್ರಿಲ್ 24 ರೈಟ್ ಆನ್ಸರ್. ಸಂವಿಧಾನದ ಯಾವ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗೆಗೆ ತಿಳಿಸುತ್ತೆ? ಸರಿಯಾದ ಉತ್ತರ ಭಾಗ 9. ಸಂವಿಧಾನದ ಭಾಗ 9 ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ತಿಳಿಸುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಪಂಚಾಯತ್ ರಾಜ್ ಸಿಸ್ಟಮ್ ಯಾವ ಭಾಗ ತಿಳಿಸುತ್ತೆ ಕೇಳಿದ್ರೆ ಭಾಗ 9. ಸೊ ಭಾಗ 9 ಭಾರತದ ಸಂವಿಧಾನದಲ್ಲಿ 1992ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ಮೂಲಕ 73ನೇ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ಸಿಸ್ಟಮನ್ನು ಜಾರಿಗೆ ತರಲಾಯಿತು. ಸಂವಿಧಾನದ ಯಾವ ಭಾಗವು ಗ್ರಾಮಗಳಲ್ಲಿ ಪಂಚಾಯಿತಿ ಸ್ಥಾಪನೆಗಳ ಬಗ್ಗೆ ತಿಳಿಸುತ್ತೆ? ಸರಿ ಉತ್ತರ ಭಾಗ 4. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಭಾಗ 4 ಪಂಚಾಯತ್ ರಾಜ್ಗಳ ಸ್ಥಾಪನೆಗೆ ಅಧಿಕಾರವನ್ನು ನೀಡುತ್ತೆ. ನೋಡಿ, ಭಾಗ 9 ಮತ್ತು ಭಾಗ 4 ಬಗ್ಗೆ ಕನ್ಫ್ಯೂಷನ್ ಬೇಡ. ಭಾಗ 4 ಸಂಪೂರ್ಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಧಿಕಾರ ನೀಡೋದು. ಭಾಗ 4ರಲ್ಲಿ ನೋಟ್ ಮಾಡ್ಕೊಳ್ಳಿ, ಭಾಗ 4ರಲ್ಲಿ ಸಂವಿಧಾನದ ವಿಧಿ ಇದೆಯಲ್ಲ, ವಿಧಿ 40 ಸೊ ಪಂಚಾಯತ್ ರಾಜ್ ಸ್ಥಾಪನೆಗೆ ಅಧಿಕಾರವನ್ನು ನೀಡುತ್ತೆ. ಮತ್ತು ಭಾಗ 9ರಲ್ಲಿ ಆರ್ಟಿಕಲ್ 243 ಇಂದ 243 ವರೆಗೆ ಸಂಪೂರ್ಣವಾಗಿ ಪಂಚಾಯತ್ ರಾಜ್ನ ವಿಧಿ ವಿಧಾನಗಳ ಬಗ್ಗೆ, ಅಧಿಕಾರ ವ್ಯಾಪ್ತಿಯ ಬಗ್ಗೆ ಭಾಗ 9 ತಿಳಿಸುವಂಥದ್ದು. ಪಂಚಾಯತ್ ರಾಜ್ ವ್ಯವಸ್ಥೆಯು ಈ ಕೆಳಗಿನ ಯಾವ ಪಟ್ಟಿಯ ಅಡಿಯಲ್ಲಿ ಬರುತ್ತೆ? ಸರಿಯಾದ ಉತ್ತರ ಇದು ರಾಜ್ಯ ಪಟ್ಟಿಯಲ್ಲಿ ಅಡಿಯಲ್ಲಿ ಬರುತ್ತೆ, ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆಯು ಎಷ್ಟು ಸ್ತರ ವ್ಯವಸ್ಥೆಯನ್ನು ಹೊಂದಿದೆ? ಪ್ರಸ್ತುತ ಪಂಚಾಯತ್ ರಾಜ್ ವ್ಯವಸ್ಥೆಯು 3 ಸ್ತರ ವ್ಯವಸ್ಥೆಯನ್ನು ಹೊಂದಿದೆ. ಯಾವುದ್ಯಾವುದು ಕೇಳಿದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಈ ರೀತಿಯ 3 ಸ್ತರ ವ್ಯವಸ್ಥೆಯನ್ನು ಹೊಂದಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಭಾರತದ ಮೊದಲ ರಾಜ್ಯ ರಾಜಸ್ಥಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜಸ್ಥಾನದಲ್ಲಿ ಅಕ್ಟೋಬರ್ 2, 1959ರಲ್ಲಿ
ರಾಜಸ್ಥಾನ್ ರಾಜ್ಯದ ನಾಗೌರ್ ಜಿಲ್ಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಉದ್ಘಾಟನೆಯನ್ನು ಮಾಡ್ತಾರೆ. ಪಂಚಾಯತ್ ರಾಜನ್ನು ಮೊಟ್ಟ ಮೊದಲಿಗೆ ಇಲ್ಲಿ ಪರಿಚಯಿಸಲಾಯಿತು. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಚಾಲನೆ ನೀಡಿದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಇವರು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಚಾಲನೆಯನ್ನು ನೀಡ್ತಾರೆ. ಅಕ್ಟೋಬರ್ 2, 1959ರಲ್ಲಿ ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಜವಾಹರ್ಲಾಲ್ ನೆಹರು ಚಾಲನೆ ನೀಡಿದರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ 2 ರಾಜ್ಯಗಳು ಯಾವುದು? ಸೊ ನೋಡಿ, ಮೊದಲ ರಾಜ್ಯ ಹೇಳಿದ್ವಿ. ಹಾಗಾದರೆ ಇನ್ನೊಂದು ರಾಜ್ಯ ಯಾವುದು ಕೇಳಿದ್ರೆ ರಾಜಸ್ಥಾನ ಒಂದು, ಇನ್ನೊಂದು ಆಂಧ್ರ ಪ್ರದೇಶ್. ಸೊ ನೋಡಿ, ರಾಜಸ್ಥಾನದಲ್ಲಿ ಆಗಲೇ ಹೇಳಿದಾಗೆ ಅಕ್ಟೋಬರ್ 2, 1959 ರಾಜಸ್ಥಾನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದ ದಿನ ಯಾವುದು ಕೇಳಿದ್ರೆ ಅಕ್ಟೋಬರ್ 2, 1959. ನೋಡಿ, ಅಕ್ಟೋಬರ್ 2 ನೋಟ್ ಮಾಡ್ಕೊಳ್ಳಿ. ಮಹಾತ್ಮ ಗಾಂಧೀಜಿಯವರು ಈ ಗ್ರಾಮಗಳ ವಿಕೇಂದ್ರೀಕರಣಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ರು, ಮೂಲ ಕಸುಬುಗಳಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ರು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ನೆನಪಿಗೆ ಅಕ್ಟೋಬರ್ 2, 1959ರಂದು ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಹಾಗೆಯೇ ಎರಡನೇ ಒಂದು ರಾಜ್ಯ ಪಂಚಾಯತ್ ರಾಜ್ ಸಿಸ್ಟಮನ್ನು ಜಾರಿಗೆ ತಂದಿದ್ದು ಯಾವುದು ಕೇಳಿದ್ರೆ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶ್ ಯಾವಾಗ ಪಂಚಾಯತ್ ರಾಜ್ ಸಿಸ್ಟಮನ್ನು ಜಾರಿಗೆ ತಂದುಕೊಳ್ತು ಕೇಳಿದ್ರೆ ನವೆಂಬರ್ 1, 1959ರಲ್ಲಿ. ಈ ಕೆಳಗಿನ ಯಾರು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕಠಿಣ ವಿರೋಧಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ಅಂಬೇಡ್ಕರ್. ಸೊ ಇದಕ್ಕೆ ಕಾರಣ ಇದೆ, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಇವರ ವಿರೋಧ ಇರಲಿಲ್ಲ, ಬದಲಾಗಿ ಅಧಿಕಾರ ಪ್ರಭಾವಿಗಳ ಸ್ವತ್ತಾಗುತ್ತೆ ಅನ್ನುವ ಕಾರಣಕ್ಕೆ, ಪ್ರಭಾವಿಗಳ ಉಳ್ಳವರ ಪಾಲಾಗುತ್ತೆ ಅನ್ನುವ ಕಾರಣಕ್ಕೆ ಮೊದಲೆಲ್ಲ ಇದು ಈ ರೀತಿಯೇ ಇತ್ತು ವ್ಯವಸ್ಥೆ. ಪಟೇಲರು, ಆ ಊರಿನ ಒಂದು ಜಮೀನ್ದಾರರು, ಇವರೆಲ್ಲ ನಡುವೆ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಇತ್ತು. ಹಾಗಾಗಿ ಅಂಬೇಡ್ಕರ್ ಇದನ್ನು ವಿರೋಧ ಮಾಡಿದರು. ಸಂವಿಧಾನದ ಈ ಕೆಳಗಿನ ಯಾವುದರ ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಡಲಾಗಿದೆ? ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಮೊಟ್ಟ ಮೊದಲಿಗೆ ಹೇಳಲಾಗುತ್ತೆ. ಸೊ ಇದು ಸಂವಿಧಾನದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಏನಿದೆ ಮೊದಲಿಗೆ ಬರೋದು ಪಂಚಾಯತ್ ರಾಜ್ ಇಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ? ಸರಿಯಾದ ಉತ್ತರ ಮೇಲೆ ಎಲ್ಲ ರಾಜ್ಯಗಳಲ್ಲಿ ಇಲ್ಲ. ನಾಗಾಲ್ಯಾಂಡಲ್ಲಿಲ್ಲ, ಮೇಘಾಲಯದಲ್ಲಿಲ್ಲ ಮತ್ತು ಮಿಜೋರಾಂನಲ್ಲಿ ಇಲ್ಲ. ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ? ಸರಿಯಾದ ಉತ್ತರ ದೆಹಲಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ. ಮಣಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಪಂಚಾಯತ್ ರಾಜ್ನ ಹೊರತಾಗಿ ಬೇರೆ ಯಾವ ವ್ಯವಸ್ಥೆ ಇದೆ? ನಾವು ಆಗಲೇ ಹೇಳಿದ್ವಿ ಮಣಿಪುರ, ನಾಗಾಲ್ಯಾಂಡ್ನಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಇಲ್ಲ ಅಂತೇಳಿ. ಹಾಗಾದರೆ ಅಲ್ಲಿ ವಿಕೇಂದ್ರೀಕರಣಕ್ಕೆ ಇರುವಂಥ ಬೇರೆ ವ್ಯವಸ್ಥೆ ಏನು? ಅದರ ಹೆಸರೇನು? ಸರಿಯಾದ ಉತ್ತರ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಇದೆ. ಇಲ್ಲಿ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಇರುವಂಥದ್ದು. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದವರು ಯಾರು? ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ. ಬಲವಂತರಾಯ್ ಮೆಹ್ತಾ ಸಮಿತಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಭಾರತದಲ್ಲಿ ಶಿಫಾರಸು ಮಾಡಿತು. 1957ರಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು. ಕಮಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ವಿಫಲತೆಯಿಂದಾಗಿ, ಕಮಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ CDPನ ವಿಫಲತೆಯಿಂದಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಇದನ್ನು ಶಿಫಾರಸು ಮಾಡಿದ್ದು ಬಲವಂತರಾಯ್ ಮೆಹ್ತಾ ಸಮಿತಿ. ಈ ಕೆಳಗಿನ ಯಾರನ್ನು ಭಾರತೀಯ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಅಂತ ಕರೀತಾರೆ? ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ. 3 ಹಂತದ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಶಿಫಾರಸು ಮಾಡಿದ ಬಲವಂತರಾಯ್ ಮೆಹ್ತಾ ಅವರನ್ನು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಅಂತ ಕರೀತಾರೆ. ಬಲವಂತರಾಯ್ ಮೆಹ್ತಾ ಕಮಿಟಿ ಸ್ಥಾಪಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1957, 1957. ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಮಿಟಿಗಳು ಕೂಡ ಇದೆ, ಚಿಕ್ಕ ಚಿಕ್ಕ ಶಿಫಾರಸನ್ನು ಮಾಡಿರುವಂಥ ಕಮಿಟಿಗಳು. ಹಾಗಾದರೆ ಒಂದೊಂದೇ ಯಾವುದು ಅಂತ ನೋಡ್ತಾ ಹೋದರೆ ಬಲವಂತರಾಯ್ ಮೆಹ್ತಾ ಕಮಿಟಿ ಆಗಲೇ ಹೇಳಿದಾಗೆ 1957. ಇನ್ನು ಅಶೋಕ್ ಮೆಹ್ತಾ ಕಮಿಟಿ
ಅಶೋಕ್ ಮೆಹ್ತಾ ಕಮಿಟಿ 1977 ಕಮಿಟಿಗಳ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಇನ್ನು ಹನುಮಂತರಾಯ್ ಮೆಹ್ತಾ ಕಮಿಟಿ, ಹನುಮಂತರಾಯ್ ಮೆಹ್ತಾ ಕಮಿಟಿ 1983. ಇನ್ನು GVK ರಾವ್ ಕಮಿಟಿ, GVK ರಾವ್ ಕಮಿಟಿ 1985. LM ಸಿಂಘ್ವಿ ಕಮಿಟಿ. ನೋಡಿ ಸ್ನೇಹಿತರೆ, ಇದು ವಿಶೇಷವಾಗಿ ವರ್ಷಗಳ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಬರ್ರಿ ಅಂತ ಕೂಡ ಕೇಳ್ಬೋದು. ಸೊ LM ಸಿಂಘ್ವಿ ಕಮಿಟಿ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. 1986. ಇನ್ನು ತಂಗನ್ ಕಮಿಟಿ, ಸಾವಿರದ 1989. ಸೊ ಈ ರೀತಿಯಾಗಿ 57ರಲ್ಲಿ ಮೊಟ್ಟ ಮೊದಲಿಗೆ ಬಲವಂತರಾಯ್ ಮೆಹ್ತಾ ಕಮಿಟಿ ಆಗುತ್ತೆ. ಅದರಲ್ಲಿ ಸುಧಾರಣೆಗಳನ್ನು ತರೋದಕ್ಕೋಸ್ಕರ ಅಶೋಕ್ ಮೆಹ್ತಾ ಕಮಿಟಿ 1977, ಹನುಮಂತರಾಯ್ ಮೆಹ್ತಾ ಕಮಿಟಿ 1983, GVK ರಾವ್ ಕಮಿಟಿ 1985, LM ಸಿಂಘ್ವಿ ಕಮಿಟಿ 1986 ಮತ್ತು ತಂಗನ್ ಕಮಿಟಿ 1989ರಲ್ಲಿ ಸ್ಥಾಪಿಸಲಾಯಿತು. ಈ ಎಲ್ಲ ಕಮಿಟಿಗಳ ಬಗ್ಗೆ ಮಾಹಿತಿ ಇರಲಿ. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡುತ್ತೆ? ಸರಿಯಾದ ಉತ್ತರ ಸಂವಿಧಾನದ 73ನೇ ತಿದ್ದುಪಡಿ ಸಂವಿಧಾನಿಕ ಸ್ಥಾನಮಾನವನ್ನು ನೀಡೋದು. ಸಂವಿಧಾನದ 73ನೇ ತಿದ್ದುಪಡಿ 1992ರಲ್ಲಿ ಆಗುತ್ತೆ. ಈ ಕೆಳಗಿನ ಯಾವ ಅನುಸೂಚಿಯು ಪಂಚಾಯತ್ ರಾಜ್ ಕಾರ್ಯಗಳಿಗೆ ವ್ಯವಸ್ಥೆಗೆ ಸಂಬಂಧಿಸಿದೆ? ಇದರ ಕಾರ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಸರಿಯಾದ ಉತ್ತರ ಸಂವಿಧಾನದ 11ನೇ ಅನುಸೂಚಿ. ಪಂಚಾಯಿತಿಗಳಿಗೆ ಚುನಾವಣೆಗಳನ್ನು ನಡೆಸುವವರು ಯಾರು? ಸರಿಯಾದ ಉತ್ತರ ಸ್ಟೇಟ್ ಗೌರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ. ನೋಡಿ, MLA MP ಎಲೆಕ್ಷನ್ಗಳನ್ನು ಮಾಡೋದು ಚುನಾವಣಾ ಆಯೋಗ, ಬಟ್ ಪಂಚಾಯಿತಿ ಸ್ಥಳೀಯ ಚುನಾವಣೆಗಳನ್ನು ಮಾಡುವಂಥದ್ದು ರಾಜ್ಯ ಸರ್ಕಾರ. ಪಂಚಾಯಿತಿಗಳಿಗೆ ಚುನಾವಣೆಯನ್ನು ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 21 ವರ್ಷ. ಪಂಚಾಯತ್ ರಾಜ್ ಅನ್ನು ಪರಿಭಾಷಿಸುವ ಅನುಚ್ಛೇದ ಯಾವುದು? ಸರಿಯಾದ ಉತ್ತರ ಸಂವಿಧಾನದ ವಿಧಿ 243 ಆರ್ಟಿಕಲ್ 243. ಇದು ಪಂಚಾಯತ್ ರಾಜನ್ನು ಪರಿಭಾಷೆ ಮಾಡುತ್ತೆ. ಸೊ ಇದರಲ್ಲಿ ಭಾಗ 9 ವಿಧಿ 243ರಿಂದ 243ವರೆಗೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ ರಾಜ್. 1970ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ ಅಶೋಕ ಮೆಹ್ತಾ. ಆಗಲೇ ಹೇಳಿದ್ವಿ, ಅಶೋಕ ಮೆಹ್ತಾ ಕಮಿಟಿ. ನಾಲ್ಕು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಸರಿಯಾದ ಉತ್ತರ PVK ರಾವ್ ಸಮಿತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ನಗರ ನಿಗಮ ಯಾವ ನಗರದಲ್ಲಿ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಇದು ಚೆನ್ನೈನಲ್ಲಿ ಸ್ಥಾಪನೆಯಾಗಿದ್ದು. ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಕೇಂದ್ರೀಕರಣಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಸಮಿತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಂಚಾಯಿತಿಗಳ ವಿಸರ್ಜನೆಯಾದ ಎಷ್ಟು ತಿಂಗಳ ಒಳಗೆ ಹೊಸ ಚುನಾವಣೆ ಮಾಡಬೇಕಾಗತ್ತೆ? ಸರಿಯಾದ ಉತ್ತರ 6 ತಿಂಗಳ ಒಳಗೆ. 6 ತಿಂಗಳ ಒಳಗೆ ಹೊಸ ಎಲೆಕ್ಷನನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ ನೋಡಿ, ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಒಂದು ವಿಶೇಷ ಅಂಶ ಇದೆ. ಪಂಚಾಯಿತಿ ಅಧ್ಯಕ್ಷರು ಒಂದು ವೇಳೆ ರಾಜೀನಾಮೆ ಸಲ್ಲಿಸಬೇಕಾದ್ರೆ ಯಾರಿಗೆ ಸಲ್ಲಿಸಬೇಕಾಗತ್ತೆ? ಯಾರ ಹೆಸರಿಗೆ? ತಹಶೀಲ್ದಾರ್, AC ಯಾರಿಗೆ ಸಲ್ಲಿಸಬೇಕಾಗತ್ತೆ ಕೇಳಿದ್ರೆ PDOಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸಲ್ಲಿಸಬೇಕಾಗತ್ತೆ. ನೆನಪಿರಲಿ. ಇನ್ನೊಂದು ಪ್ರಮುಖ ಅಂಶವನ್ನು ಇಲ್ಲೇ ಹೇಳ್ತೀನಿ. ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರ್ಕಾರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ನೋಡಿ, ಇದು ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಆಗಿತ್ತು. ಸ್ಥಳೀಯ ಸರ್ಕಾರ ಮಾಡಬೇಕು,
ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕಂತೇಳಿ. ಹಾಗಾದರೆ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಕೇಳಿದ್ರೆ ಲಾರ್ಡ್ ರಿಪ್ಪನ್. ಇಂಪಾರ್ಟೆಂಟ್ ಇದೆ ಅಂಶ, ನೋಟ್ ಮಾಡ್ಕೊಳ್ಳಿ. ಲಾರ್ಡ್ ರಿಪ್ಪನ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ: ನಗರ ಪಾಲಿಕೆಗಳಿಗೆ ಸಂಬಂಧಿಸಿದ ಸಂವಿಧಾನದ ಭಾಗ ಯಾವುದು? ಭಾಗ 22, ಭಾಗ 9A, ಭಾಗ 12, ಭಾಗ 15. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ ಪ್ರಮುಖ TET, ಪೊಲೀಸ್ ಕಾನ್ಸ್ಟೇಬಲ್, ಟೀಚರ್ಸ್ ಎಕ್ಸಾಮ್, SDA, FDAಗಳಿಗಾಗಿ ರಾಮಬಾಣದಂತಹ ಸೆಷನ್ಗಳನ್ನು, ಪ್ಲೇಲಿಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಸರಣಿಗಳನ್ನು ನೀಡ್ತಾ ಇದ್ದೀವಿ. ಈ ಸರಣಿಗಳಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ವಿಶೇಷವಾಗಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ, ಈ ಸರಣಿಗಳನ್ನು ನೀಡ್ತಾ ಇದ್ದೀವಿ. ಈ ಸರಣಿಗಳು ಈ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಸರಣಿಗಳಲ್ಲಿ ನಾವು 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಅನಾಲಿಸಿಸ್ ಮಾಡಿದ್ವಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಹಾಗೆಯೇ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಸೊ ಈ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.